ನಮಸ್ಕಾರ. ನಮಸ್ತೆ ನಮ್ಮ ವರ್ಧನ್ ಹಾಸ್ಪಿಟಲ್ಗೆ ಸ್ವಾಗತ. ನಿಮ್ಮ ಹೆಸರು ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಮಂಜುಳಾ BM ಮೇಡಮ್. ನಿಮ್ಮ ಯಜಮಾನ್ರ ಹೆಸರು? ನಮ್ ಡ್ಯಾಡಿ. ನಿಮ್ ಡ್ಯಾಡಿ. ಓಕೆ. ಸುಬ್ರಹ್ಮಣ್ಯಂ ಅಂತ. ಓಕೆ. ಸೊ ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಆಗಿ ನಿಮ್ಗೆ? ಮದ್ವೆ ಆಗಿ 18 ವರ್ಷ ಆಗಿತ್ತು ಮೇಡಮ್. ಮದುವೆ ಆಗಿ 18 ವರ್ಷ ಆಯ್ತಾ? ನೋಡಿ, ಮದುವೆ ಆಗಿ 18 ವರ್ಷ ಆಗಿ ಈಗ 3 ತಿಂಗಳ ಗರ್ಭಿಣಿ. ವಾವ್, ಗ್ರೇಟ್. ಹೇಳಮ್ಮ, ಈಗ ಮದ್ವೆ ಆಗೋದಕ್ಕಿಂತ ಮುಂಚೆ ಎಲ್ಲಾದ್ರೂ ತೋರಿಸಿದ್ರಾ ನೀವು? ತೋರ್ಸಿದ್ವಿ ಮೇಡಮ್, ಸುಮಾರು ಕಡೆ ತೋರ್ಸಿದ್ವಿ, ಆದ್ರೂ ನಮ್ಗೆ ಆಗ್ಲಿಲ್ಲ. ನಾವು ಮತ್ತೆ ಆಗುತ್ತೋ ಇಲ್ಲೋ ಅಂತ ಹೋಗ್ ಕಳ್ಕೊಂಡಿದ್ವಿ. ಮತ್ತೆ ಇಲ್ಲಿ ಬಂದ್ವಿ, ಯಾರೋ ಹೇಳಿದ್ರು, ನೀವೇ ಬಂದಿದ್ರಿ ಮೇಡಮ್ ದೊಡ್ಡಬಳ್ಳಾಪುರ ಕ್ಯಾಂಪಿಗೆ ಬಂದಿರೋರು? ಕ್ಯಾಂಪ್ ಇಂದ ಬಂದ್ವಿ ಮೇಡಮ್. ಒಂದು ಪಾಸಿಟಿವ್ ನೀವು ಬಂದಿದ್ರ ಅಂತ ಕಾಣಿಸುತ್ತೆ. ನಿಮ್ ತಂದೆಯವರು ಬಂದು ನನ್ನ ಮೀಟ್ ಆಗಿದ್ರು. ಹೌದು ಮೇಡಮ್. ಹೌದು ಮೇಡಮ್. ನೆನಪಾಯ್ತು ಈಗ. ಒಂದು ಗೌರ್ಮೆಂಟ್ ಕಾಲೇಜ್ಗೆ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ಕ್ಯಾಂಪಿಗೆ ಬಂದಿದ್ವಿ ನಾವು. ಹೌದು ವೀಕ್ಷಕರೇ, ನಾವು ಒಂದು ಕ್ಯಾಂಪ್ ಮಾಡಿದ್ವಿ ದೊಡ್ಡಬಳ್ಳಾಪುರದಲ್ಲಿ. ಆ ಕ್ಯಾಂಪ್ ಅಲ್ಲಿ ಇವರು ತಂದೆ ಬಂದಿದ್ರು. ನಮ್ಮ ಮಕ್ಕಳ ಮದ್ವೆ ಆಗಿ ತುಂಬಾ ವರ್ಷ ಆಗಿದೆ, ನನ್ನ ಮಗಳಿಗೆ ಮದ್ವೆ ಆಗಿ ಮಕ್ಕಳಿಲ್ಲ, ಏನಾದ್ರೂ ಮಾಡಿ ಮಗುನ್ ಮಾಡಿಕೊಡಿ ಅಂದ್ರೆ, ನಿಮ್ಗೆ ಬಂದ್ರೆ ಹೇಗಾಗುತ್ತೆ, ನೀವು ಮಗಳನ್ನ ಕಳಿಸಿ ಕೊಡಿ ಅಂತ ನಾವು ಹೇಳಿದಾಗ ಅವರು ನಮ್ಮ ಬಾನಸವಾಡಿಗೆ ಬ್ರಾಂಚ್ಗೆ ಬಂದಿದ್ರು. ನಮ್ಮ ಹಾಸ್ಪಿಟಲ್ ತೋರ್ಸೋಕ್ಕಿಂತ ಮುಂಚೆ ಎಲ್ಲಾದ್ರೂ ತೋರ್ಸಿದ್ವಿ ಮೇಡಮ್, ಮತ್ತೆ ಬೇರೆ ಕಡೆ ಎಲ್ಲ ತೋರ್ಸಿದ್ವಿ, ಆಗ್ಲಿಲ್ಲ. IVF ಏನಾದ್ರು ಆಗಿತ್ತ? ಇಲ್ಲ ಮೇಡಮ್, ಏನಿಲ್ಲ. IVF ಏನ್ ಆಗಿರ್ಲಿಲ್ಲ, ನ್ಯಾಚುರಲ್ ಆಗಿ 2 ಟೈಮ್ ಅಬಾರ್ಷನ್ ಆಗಿತ್ತು. ಓಕೆ. ಇಲ್ಲಿ ಏನ್ ಟ್ರೀಟ್ಮೆಂಟ್ ಆಯ್ತು ನಮ್ಗೆ? IVF ಆಯ್ತು. IVF ಫಸ್ಟ್ ಟೈಮ್ ಅಲ್ಲೇ ಸಕ್ಸಸ್ ಆಯ್ತು. ಫಸ್ಟ್ ಟೈಮ್ ಅಲ್ಲೇ ಸಕ್ಸಸ್ ಆಯ್ತು. ಓಕೆ. ಈಗ ನಿಮ್ಗೆ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ಮನಸ್ಥಿತಿ? ಆಗಕ್ಕಿಂತ ಮುಂಚೆ ಮೇಡಮ್ ಲೈಫೇ ಬೇಡ ಅನ್ಸ್ಬಿಟ್ಟು ಈಗ ತುಂಬಾ ಖುಷಿಯಾಗಿದೆ. ಮನೇಲಿ ಎಲ್ಲಾರ್ಗು ಹ್ಯಾಪಿ ಆಗಿದೆ. ಈಗ ಅದೊಂದೇ ಅಲ್ಲ, ಹ್ಯಾಪಿ ಆಗಿದೆ. ನಿಮ್ಮ ಯಜಮಾನ್ರ ಜೊತೆ ಸಂಬಂಧ ಮೊದ್ಲು ಮತ್ತೆ ಈಗದಕ್ಕೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆ? ವ್ಯತ್ಯಾಸ ಇರುತ್ತೆ ಮೇಡಮ್. ಮಗು ಆದ್ಮೇಲೆ ತುಂಬಾ ಇದೆ ಅಲ್ಲ? ತುಂಬಾ ಇರುತ್ತೆ. ಮಗು ಆದ್ಮೇಲೆ ಅದೊಂಥರ ಲೈಫ್, ಮಗು ಆಗಕ್ಕಿಂತ ಮುಂಚೆ ಅದೊಂಥರ ಲೈಫ್. ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಒಂದ್ ಮಗು ಅಂತ. ಹೌದು ಮೇಡಮ್. ಈಗ ಚೆನ್ನಾಗಿದ್ದೀವಿ. ಇಲ್ಲಿ ನಮ್ಮ ಡಾಕ್ಟರ್ಸ್ ಹೇಗಿದ್ದಾರೆ? ಡಾಕ್ಟರ್ ಎಲ್ಲ ಮೇಡಮ್ ವಿಜಯ್ ಕುಮಾರ್ ಸರ್ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಹೌದು ಮೇಡಮ್. ನರ್ಸು ಅಷ್ಟೇ, ಎಲ್ಲಾರು ಅಷ್ಟೇ, ನಮ್ಗೆ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಡಾಕ್ಟ್ರು ಚೆನ್ನಾಗಿ ನೋಡಿದ್ದಾರೆ. ಅದ್ರಲ್ಲಿ ಶಿಲ್ಪ ಮೇಡಮ್ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಅವರು ನೋಡಿದ್ದಾರೆ, ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಸಕ್ಸಸ್ ಆಗಿ ನಮ್ಗೆ ತುಂಬಾ ಖುಷಿ ಆಯ್ತು. ಹಾಸ್ಪಿಟಲ್ ಬಗ್ಗೆ ತುಂಬಾ ಖುಷಿ ಇದೆ. ಈಗ ಮಕ್ಳಿರ್ಲಾರ್ದ್ರು ತುಂಬಾ ಜನ 18 ವರ್ಷ 20 ವರ್ಷ 25 ವರ್ಷ ಆಗಿ ಸುಮ್ನೆ ಕುತ್ಕೊಂಡ್ಬಿಟ್ಟಿರ್ತಾರ, ಇನ್ನೇನಪ್ಪ ತೋರ್ಸೋದು ಬೇಡ ಅಂತ. ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ? ಏನ್ ಹೇಳಕ್, ಯಾರು ಮಕ್ಳಿಲ್ಲೋ ದಯವಿಟ್ಟು ಬಂದು ಈ ಹಾಸ್ಪಿಟಲ್ ತೋರ್ಸ್ಕೊಳ್ಳಿ, ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ನಿಮ್ಗೆ 18 ವರ್ಷ ಆದ್ಮೇಲೆ ಆಗಿದೆ, ಖಂಡಿತ ಹಾಗೆ ಆಗುತ್ತೆ ಮೇಡಮ್. ಎಷ್ಟು ವರ್ಷ ಆದ್ರೂ ಹಾಸ್ಪಿಟಲ್ ಮೇಲೆ ಒಂದ್ ನಂಬಿಕೆ, ಡಾಕ್ಟರ್ ಮೇಲೆ ಇದ್ರೆ ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ಪಾಸಿಟಿವ್ ಅನ್ಕೊಂಡ್ ಬರ್ಬೇಕು ಅವ್ರ ಇಲ್ಲಿಗೆ, ಹಾಗೆ ಆಗುತ್ತೆ. ಆಮೇಲೆ ಖರ್ಚು ಬಗ್ಗೆ ಏನ್ ಹೇಳ್ತೀರಾ ನೀವು? ಖರ್ಚು ಮೇಡಮ್ ಹೊರಗಡೆ ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಮ್ಗೇನು ಅಷ್ಟಾಗಿಲ್ಲ. ಒಟ್ಟಾರೆಯಾಗಿ ನೀವು ಸಂತೋಷವಾಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಖರ್ಚು ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ ಬಂದಿದ್ಯಲ್ಲ, ಅದು ತುಂಬಾ ಖುಷಿ ಅಷ್ಟೇ. ಬೇರೆ ಕಡೆ ಅದಕ್ಕಿನ್ನ ಇಲ್ಲಿ ಪರವಾಗಿಲ್ಲ. ಎಷ್ಟು ವಯಸ್ಸು ಈಗ ನಿಮ್ಗೆ? 36. 36 ವರ್ಷ. ನಿಮ್ ಯಜಮಾನ್ರಿಗೆ 42. ಓಕೆ. 18 ವರ್ಷ ನೋಡಿ ವೀಕ್ಷಕರೇ, ಈಗ ಮದುವೆಯಾಗಿ 18 ವರ್ಷ, ಇವರಿಗೆ 36 ವರ್ಷ, 42 ವರ್ಷ. ನೋಡಿ, ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ನಂಬಿಕೆ, ನಾವು ಮಾಡ್ಕೋಬೇಕು ಅನ್ನೋ ಮಗು ಅನ್ನೋ ಛಲ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸೊ ಇವರು ನಮ್ಮಲ್ಲಿ ವರ್ಧನ್ ಫರ್ಟಿಲಿಟಿನಲ್ಲಿ ತುಂಬಾ ಹ್ಯಾಪಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 3 ತಿಂಗಳ ಪ್ರೆಗ್ನೆನ್ಸಿ, ಇವತ್ತು NT ಸ್ಕ್ಯಾನಿಂಗ್ ಕೂಡ ಆಗಿದೆ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ, ಮಗು ಹೆಲ್ದಿಯಾಗಿ ಹುಟ್ಲಿ ಅಂತ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಸಂತೋಷ.